ಬಂದ್ ಬಗ್ಗೆ ಸಾರಿಗೆ ಸಚಿವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಸಾರಿಗೆ ನೌಕರರ ಪ್ರತಿಭಟನೆಯಿಂದ ಏನ್ ಸಮಸ್ಯೆ ಆಗಿಲ್ಲ, ತೊಂದರೆ ಆಗಿಲ್ಲ. ಬೆಂಗಳೂರಲ್ಲಿ ಬಸ್ಗಳು ಎಂದಿನಂತೆ ಓಡಾಡ್ತಾ ಇವೆ. ಕೆಲವು ಜಿಲ್ಲೆಗಳಲ್ಲಿ ಓಡಾಟ ಕಡಿಮೆಯಾಗಿದೆ ಅಂತ ಹೇಳಿ ನ್ಯೂಸ್ 18 ಕನ್ನಡಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಬಸ್ಗಳು ಎಂದಿನಂತೆ ಓಡಾಡ್ತಾ ಇವೆ, ಏನ್ ಸಮಸ್ಯೆ ಆಗಿಲ್ಲ. ಇನ್ನು ಕೆಲವು ಜಿಲ್ಲೆಗಳಲ್ಲಿ ಓಡಾಟ ಕಡಿಮೆಯಾಗಿದೆ. ಸಾರಿಗೆ ಬಸ್ ಬದಲಿಗೆ ನಾವು ಬೇರೆ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀವಿ. ಒಂದು ದಿನ ಮುಷ್ಕರ ಮುಂದೆ ಹಾಕೋದಕ್ಕೆ ಹೈಕೋರ್ಟ್ ಡೈರೆಕ್ಷನ್ ಅನ್ನ ಕೊಟ್ಟಿತ್ತು. ಪ್ರತಿಭಟನೆ ಕೈ ಬಿಡದಿದ್ರೆ ಮುಂದೆ ಏನು ಮಾಡಬೇಕು ನಮಗೆ ಗೊತ್ತಿದೆ, ನೋಡ್ತೀವಿ. ನಾಳೆಯಿಂದ 100% ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ತೀವಿ. ಈಗ ಅನಿರ್ದಿಷ್ಟಾವಧಿ ಮುಷ್ಕರ ಅಂತ ಹೇಳಿ ಸಿಬ್ಬಂದಿ ಕರೆಯನ್ನ ಕೊಟ್ಟಿದ್ದಾರೆ. ಅದರಂತೆ ಕೆಲವರು ಇವತ್ತು ಕರ್ತವ್ಯಕ್ಕೆ ಹಾಜರಾಗಿಲ್ಲ. ಮುಷ್ಕರ ಬಿಟ್ಟು ಕರ್ತವ್ಯಕ್ಕೆ ಬನ್ನಿ, ಕೆಲಸಕ್ಕೆ ಬನ್ನಿ ಅಂತ ಹೇಳಿ ಸಾರಿಗೆ ಸಚಿವರು ಮತ್ತೊಮ್ಮೆ ಕರೆಯನ್ನ ಕೊಟ್ಟಿದ್ದಾರೆ. ಒಂದ್ ವೇಳೆ ಬರ್ದೇ ಇದ್ರೆ ಮುಂದೆ ಯಾವ ತರ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕು ಅನ್ನೋದು ಸರ್ಕಾರಕ್ಕೆ ಗೊತ್ತಿದೆ, ಮತ್ತೆ ಯಾವ ತರ ಕ್ರಮಗಳನ್ನ ಈ ಸಿಬ್ಬಂದಿ ಮೇಲೆ ಕೈಗೊಳ್ಳಬೇಕು ಅನ್ನೋದು ಗೊತ್ತಿದೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಈ ಬಗ್ಗೆ ರಾಮಲಿಂಗಾರೆಡ್ಡಿ ಏನ್ ಹೇಳಿದ್ದಾರೆ, ನಮ್ಮ ಪ್ರತಿನಿಧಿ ಕೃಷ್ಣ ಅವರನ್ನ ಮಾತನಾಡಿಸಿದ್ದಾರೆ, ನೋಡೋಣ. ಜೊತೆಗೆ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ. ಸರ್, ಇವತ್ತು ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಇದ್ರ ನಡುವೆ ಬಸ್ಗಳ ಕಾರ್ಯಾಚರಣೆ ಯಾವ ರೀತಿ ಇದೆ ಮತ್ತು ಅಧಿಕಾರಿಗಳಿಗೆ ಏನು ಸೂಚನೆ ಕೊಟ್ಟಿದ್ದೀರಿ ಇವತ್ತು ಅಂತ? ಈಗ ಮುಷ್ಕರ ಆಗ್ಬೋದು ಅಂತಲೇ ಭಾವಿಸಿ ನಾವು ಸುಮಾರು 4-5 ದಿನಗಳಿಂದಲೂ ಕೂಡ ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಪರ್ಯಾಯ ವ್ಯವಸ್ಥೆ, ಪ್ರೈವೇಟ್ ಆಪ್ರೇಟರ್ಸ್ ಇರ್ತಾರಲ್ಲ, ಕಾಂಟ್ರಾಕ್ಟ್ ಕ್ಯಾರೇಜು, ಪ್ರೈವೇಟ್ ಬಸ್ಸಸ್ಸು, ಮತ್ತು ಶಾಲಾ ಮಕ್ಕಳಿಗೆ ಶಾಲಾ ಬಸ್ಸಸ್ಸು, ಮತ್ತು ಮ್ಯಾಕ್ಸಿ ಕ್ಯಾಬ್ಸು ಎಲ್ಲ ಸಾಕಷ್ಟು ಮಾಡ್ಕೊಂಡಿದ್ರು. ಆಮೇಲೆ ಅವ್ರು ಸ್ಟ್ರೈಕ್ ಮಾಡ್ತೀವಿ ಅಂತ ಹೋದರು. ಮಧ್ಯಾಹ್ನ ಅಷ್ಟೊತ್ತಿಗೆ ಯಾರೋ PL ಹಾಕಿದ್ರು. PL ಹಾಕಿದ್ಮೇಲೆ ಒಂದಿನ ಸ್ಟ್ರೈಕ್ ಮುಂದಕ್ಕೆ ಹಾಕಿ ಅಂತ ಹೇಳಿದರು. ಸಹಜವಾಗಿ ಹೈಕೋರ್ಟು ಒಂದಿನ ಮುಂದಕ್ಕೆ ಹಾಕಿ ಅಂದಮೇಲೆ ಹೈಕೋರ್ಟ್ ಆದೇಶಕ್ಕೆ ಗೌರವ ಎಲ್ಲರೂ ಕೊಡ್ತಾರೆ ಅಲ್ವಾ, ಕೊಡಲೇಬೇಕಲ್ವಾ, ಕೊಡ್ತಾರೆ ಅಂದ್ಕೊಂಡಿದ್ವಿ. ಬಹುತೇಕ ಕೆಲವು ಕಡೆ ಮಾತ್ರ ವ್ಯತ್ಯಯ ಆಗಿದೆ. ಬೆಂಗಳೂರಲ್ಲಿ 100% ಬಸ್ಸಸ್ ಎಲ್ಲ ಹೋಗ್ತಾ ಇದೆ. ಕೆಲವು ಜಿಲ್ಲೆಗಳಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ನಾವು ಕೂಡ ಕೋರ್ಟು ಒಂದಿನ ಮುಂದಕ್ಕೆ ಹಾಕಿ ಅಂತ ಹೇಳಿದೆ. ಅವರು ಕೂಡ ಕೆಲಸದಲ್ಲಿ ಭಾಗವಹಿಸ್ತಾರೆ ಅಂದ್ಕೊಂಡು ಇದ್ವಿ. ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ದು ಈ ಕೋರ್ಟು ಡೈರೆಕ್ಷನ್ಸ್ ಕೊಟ್ಟಿದ್ದರಿಂದ ಸ್ವಲ್ಪ ಈಗ ಮತ್ತೆ ಇವತ್ತು ಕೋರ್ಟ್ ಇದೆ, ನೋಡ್ಕೊಳ್ತೀವಿ. ಕೋರ್ಟ್ ಏನು ಡೈರೆಕ್ಷನ್ಸ್ ಕೊಡ್ತಾರೆ ಅದರ ಪ್ರಕಾರ ಮಾಡ್ತೀವಿ. ಇವತ್ತಿನ ಅನುಭವ ಆಗಿದೆಯಲ್ಲ, ಪರ್ಯಾಯ ವ್ಯವಸ್ಥೆಗೆ ನಾಳೆಯಿಂದ ಕರೆಕ್ಟಾಗಿ ಮಾಡ್ಕೋಬೇಕು. ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂಥ ಸರ್ಕಾರಕ್ಕೆ ಸಾರಿಗೆ ನೌಕರ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಯಾಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥದ್ದು? ಇಲ್ಲ, ಈಗ 1/3/23 ವೇತನ ಪರಿಷ್ಕರಣೆ ಅಂತ ಹಿಂದಿನ ಸರ್ಕಾರ ತೀರ್ಮಾನ ತಗೊಂಡಿದೆ. ನಾವು ಅಧಿಕಾರದಲ್ಲಿರಲಿಲ್ಲ ಆಗ. 1/3/23 ವೇತನ ಪರಿಷ್ಕರಣೆ ಅಂತ ಹಿಂದಿನ ಸರ್ಕಾರ ತೀರ್ಮಾನ ತಗೊಂಡಿದೆ. ಗೆಜೆಟ್ಟು ಆಗಿದೆ. ಅದಕ್ಕೆ ನಮ್ಮ ಸರ್ಕಾರ ಸ್ಟಿಕಾನ್ ಆಗಿದೆ. ಆಮೇಲೆ ನಮ್ಮ ಸರ್ಕಾರ ಬಂದಮೇಲೂ ಈಗ ಆಮೇಲೆ ಏಕಸದಸ್ಯ ಸಮಿತಿ ಅವರು 22ರಿಂದ 14 ತಿಂಗಳು ಕೊಡಿ ಅಂತ ಹೇಳಿದ್ದಾರೆ. ಅದನ್ನು 718 ಕೋಟಿ ಕೊಡ್ತೀವಿ ಅಂತ ನೆನ್ನೆ CM ಅಲ್ಲಿ ಹೇಳಿದರು. ಮತ್ತು ಸೆಷನ್ ಆದಮೇಲೆ ಇನ್ನೊಂದ್ಸಲಿ ಮೀಟಿಂಗ್ ಮಾಡೋಣ, ನಾವೊಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ, ನೀವು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರಿ, ಸೆಷನ್ ಆದಮೇಲೆ ಇನ್ನೊಂದು ಮೀಟಿಂಗ್ ಮಾಡೋಣ ಅಂತ ಮುಖ್ಯಮಂತ್ರಿಗಳು ಹೇಳಿದರು. ಅವರು ಇಲ್ಲ, ಆಗೋದಿಲ್ಲ, ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೋಗಿದ್ದಾರೆ. ಇವತ್ತು ಕೋರ್ಟಲ್ಲಿ ಕೇಸ್ ಇದೆ. ಕೋರ್ಟ್ ಏನು ತೀರ್ಮಾನ ತಗೊಳ್ಳುತ್ತೋ ನೋಡಿಕೊಂಡು ಮುಂದಿನ ಹೆಜ್ಜೆ ಇಡಬೇಕಾಗುತ್ತೆ. ಇವತ್ತಾಗಿರ್ತಕ್ಕಂಥ ತಪ್ಪನ್ನು ನಾಳೆ ಸರಿ ಮಾಡ್ಕೊಳ್ತೀವಿ. ಕೊನೆಯದಾಗಿ ಸರ್, ಸಾರಿಗೆ ಸಚಿವರಾಗಿ ಏನು ಹೇಳಕ್ಕೆ ಇಷ್ಟಪಡಿದೆ ಸಾರಿಗೆ ನೌಕರರಿಗೆ ಅಂತ ಈಗಾಗಲೇ ಪ್ರತಿಭಟನೆ ಮಾಡ್ತಿದ್ದಾರೆ? ಈಗ ನಮ್ಮ ಸರ್ಕಾರ ಬಂದ ಮೇಲೆ 10,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ. ಹಿಂದಿನ ಸರ್ಕಾರದಲ್ಲಿ ಒಂದು ರಿಕ್ರೂಟ್ಮೆಂಟು ಮಾಡಿರಲಿಲ್ಲ. 5,200 ಬಸ್ಸಸ್ ತೊಗೊಂಡಿದ್ದೀವಿ. ಹಿಂದಿನ ಸರ್ಕಾರದಲ್ಲಿ BMTC ಬಿಟ್ಟರೆ 450 ಬಸ್ ಎಲ್ಲೂ ತೊಗೊಂಡೇ ಇರಲಿಲ್ಲ. ಹಿಂದಿನ ಸರ್ಕಾರದಲ್ಲಿ 1 ತಿಂಗಳ ಸಂಬಳ 2 ಸಲ ಕೊಡೋರು. ನಾವೆಲ್ಲ 1ನೇ ತಾರೀಕು ಕರೆಕ್ಟಾಗಿ ಕೊಡ್ತಾಯಿದ್ದೀವಿ. ಮತ್ತು ಅವರು ಕೂಡ ಅಷ್ಟೇ. ಈ ನಮ್ಮ ಶಕ್ತಿ ಪ್ರಾರಂಭ ಆದಮೇಲೆ ಅವರು ಚೆನ್ನಾಗೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಇದೆಲ್ಲ ಮಾತುಕತೆ ಮುಖಾಂತರ ಪರಿಹಾರ ಮಾಡ್ಕೋಬೇಕು. ಸ್ಟ್ರೈಕು ಪರ್ಯಾಯ ಇದ್ದಾರೆ, ಫೈನಲ್ ಅಲ್ಲ. ಪ್ರತಿಭಟನೆ ಬಿಟ್ಟು ಕೆಲಸಕ್ಕೆ ಹಾಜರಾಗಿ ಮಾತನ್ನು ಹೇಳ್ತೀವಿ, ಹಾಜರಾಗಬೇಕು, ಮಾತುಕತೆ ಮುಖಾಂತರ ಮುಗಿಸ್ಕೊಳ್ಳೋಣ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸೆಷನ್ ಆದಮೇಲೆ ಇನ್ನೊಂದ್ಸಲಿ ಸೇರೋಣ ಅಂತ ಹೇಳಿದ್ದಾರೆ. ಇದಿಷ್ಟು ರಾಮಲಿಂಗಾರೆಡ್ಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆಗೆ ಕೃಷ್ಣ JV, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮುಷ್ಕರ ಕೈಬಿಟ್ಟು ಕೆಲಸಕ್ಕೆ ಕರ್ತವ್ಯಕ್ಕೆ ಬನ್ನಿ ಅಂತ ಸಚಿವರು ಕರೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಈಗ ಸದ್ಯಕ್ಕೆ
ಈ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರದ ಎಫೆಕ್ಟ್ ತಟ್ಟಿದೆಯಾ ಇಲ್ವಾ, ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ಮೆಜೆಸ್ಟಿಕ್ನಿಂದ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಬೆಳಗ್ಗೆಯಿಂದ ನೀವು ಇನ್ಫಾರ್ಮೇಶನ್ ಕೊಡ್ತಾ ಇದ್ರಿ, BMTC ಬಸ್ ಸಂಚಾರ ಎಂದಿನಂತೆ ಇದೆ, ಆದರೆ ಪ್ರಯಾಣಿಕರೇ ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಗೊಂದಲಗಳಿಂದಾಗಿ ಅಂತ. KSRTC ಬಸ್ ಬೇರೆ ಊರುಗಳಿಗೆ ಹೋಗೋರಿಗೆ ಸಮಸ್ಯೆ ಆಗ್ತಿದೆ ಅಂತ. ಇವಾಗ ಹೆಂಗಿದೆ ಬಂದ್ನ ಬಿಸಿ? ಶರ್ಮಿತಾ, ಈಗಲೂ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ನೋಡ್ಬೋದು. ಯಾಕಂದರೆ ಪ್ರತಿದಿನ ಯಾವ ರೀತಿ ಅಂದರೆ ಮೆಜೆಸ್ಟಿಕ್ಕಲ್ಲಿ ನಿಮಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಓಡಾಡ್ತಿರ್ತಾರೆ. ಲಕ್ಷಾಂತರ ಒಂದು ದಿನಕ್ಕೆ 1 ಕೋಟಿಯಷ್ಟು ಕೂಡ ಪ್ರಯಾಣಿಕರು, 80 ಲಕ್ಷದಿಂದ 1 ಕೋಟಿವರೆಗೂ ಪ್ರಯಾಣಿಕರು ಓಡಾಟ ಮಾಡುವಂಥ ಸ್ಥಳ ಇದು. ಈ ಸ್ಥಳದಲ್ಲಿ ಇವತ್ತಿನ ಪರಿಸ್ಥಿತಿ ನೋಡ್ತಾ ಹೋದರೆ KSRTC ಬಹುತೇಕವಾಗಿ ಮೆಜೆಸ್ಟಿಕ್ಕಲ್ಲಿರುವಂಥ 3 ಟರ್ನಲ್ಲೂ ಕೂಡ ಬಸ್ ಆಪರೇಟ್ ಆಗುವಂಥ ಪರ್ಸೆಂಟೇಜ್ ಇರೋದು ಬರೀ 5%. ಬೆಳಗ್ಗೆ 6 ಗಂಟೆಯಿಂದನೂ ಕೂಡ ಇದೇ ರೀತಿಯಾದಂಥ ಸಿಚುವೇಶನ್ ಇದೆ. 2-3 ಗಂಟೆಗಳಿಂದನೂ ಕೂಡ ಕಾಯ್ತಿರುವಂಥ ಪ್ರಯಾಣಿಕರೆಲ್ಲರೂ ಕೂಡ ಬಸ್ ಸಿಗೋದಿಲ್ಲ ಅನ್ನೋದು ಖಚಿತಪಡಿಸ್ಕೊಂಡು ವಾಪಸ್ ತಮ್ಮ ಮನೆಗಳಿಗೆ ಅಥವಾ ಪರ್ಯಾಯವಾಗಿ ಹೊರಗಡೆ ಖಾಸಗಿ ಬಸ್ಗಳೇನು ನಿಂತಿದ್ದಾವೆ ಆ ಬಸ್ಗಳಿಗೆ ಹೋಗುವಂಥ ಪ್ರಯತ್ನನ ಮಾಡ್ತಾ ಇದ್ದಾರೆ. ಕೆಲವು ಬಸ್ಗಳು ಮಾತ್ರ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತೇಳಿ ಸರ್ಕಾರ ಹೇಳಿತ್ತು. ಆದರೆ ವಾಸ್ತವವಾಗಿ ನೋಡ್ತಾ ಹೋದರೆ ಟರ್ಮಿನಲ್ 2 ಅಲ್ಲಿ ಈಗೇನು ತೋರಿಸ್ತಾ ಇದೀವಲ್ಲ ಈ ದೃಶ್ಯದಲ್ಲಿ 2 ಬಸ್ಗಳು ಮಾತ್ರ ಖಾಸಗಿ ಬಸ್ಗಳು ಬಂದಿದ್ದಾವೆ. ಇನ್ನುಳಿದಂಥ 2 ಟರ್ನಲ್ಲಿ ಬಸ್ಗಳೇ ಇಲ್ಲ. ಎಲ್ಲ ಬಸ್ಗಳು ಆಪರೇಟ್ ಆಗದೆ ಬಂದ್ಗೆ ಅಂದರೆ ಮುಷ್ಕರಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇರೋಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ಇನ್ನು BMTC ನೋಡಿದ್ರೆ ಬೆಳಗ್ಗೆ ಆರಂಭದಲ್ಲಿ ಒಂದಷ್ಟು ಪರಿಸ್ಥಿತಿ ಬಸ್ಗಳ ಸಂಖ್ಯೆ ಇಳಿಮುಖ ಆಗ್ತಾ ಇತ್ತು, ಪ್ರಯಾಣಿಕರ ಸಂಖ್ಯೆ ಹೆಚ್ಚಿತ್ತು. ಬಟ್ ಈಗಿನ ಪರಿಸ್ಥಿತಿ ನೋಡ್ತಾ ಹೋದರೆ ಪ್ರಯಾಣಿಕರ ಸಂಖ್ಯೆಯೂ ಕೂಡ ಇಳಿಮುಖ ಆಗ್ತಾ ಇದೆ, ಬಸ್ಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ, ಹೆಚ್ಚಾಗ್ತಾ ಇದೆ. 70% ಬಸ್ ಆಪ್ರೇಟ್ ಮಾಡ್ತಿದ್ದೀವಿ ಅಂತೇಳಿ BMTC ಮಾಹಿತಿಯನ್ನು ಕೊಟ್ಟಿದೆ. 6200 ಬಸ್ಗಳು ಇವತ್ತು ಆಪ್ರೇಟ್ ಆಗುತ್ತೆ ಅಂಥೇಳಿ. ಈಗ ಸದ್ಯಕ್ಕೆ 9 ಗಂಟೆಗೆ ಸಿಕ್ಕಂಥ ಮಾಹಿತಿ ಪ್ರಕಾರ 97% ಬಸ್ಗಳು ಆಪ್ರೇಟ್ ಆಗ್ತಾ ಇದ್ದಾವೆ ಅಂಥೇಳಿ. ಇನ್ನು KKRTC ಅಂದರೆ ಕಲ್ಯಾಣ ಕರ್ನಾಟಕ ಭಾಗದ ನಿಗಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ್ಗೆ ವ್ಯಾಪಕವಾದಂಥ ಬೆಂಬಲ ಸಿಗ್ತಾ ಇದೆ. ಮುಷ್ಕರಕ್ಕೆ 60% ಕೂಡ ಬಂದ್ಗೆ ಮುಷ್ಕರಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು NWRTCಗೂ ಕೂಡ 50% ಬಂದ್ಗೆ ಬೆಂಬಲವನ್ನು ಅಂದರೆ ಮುಷ್ಕರಕ್ಕೆ ಬೆಂಬಲವನ್ನು ಕೊಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನೋಡೋದಾದರೆ 60% ಟೋಟಲ್ 4 ನಿಗಮಗಳಿಂದ BMTC ಒಂದು ಹೊರತುಪಡಿಸಿ ಇನ್ನುಳಿದಂಥ 3 ನಿಗಮಗಳಿಂದ 60-65% ಮುಷ್ಕರಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಇಲ್ಲಿ ಗೊಂದಲಗಳು ಕೂಡ ಸಹಜವಾಗಿ ಇದಾವೆ. ಇಲ್ಲದೇ ಇದ್ರೆ ಈ ಮುಷ್ಕರ ಇನ್ನೂ ಕೂಡ ಹೆಚ್ಚಾಗುವಂಥ ಚಾನ್ಸಸ್, ಅದರ ಪರಿಣಾಮ ಹೆಚ್ಚಾಗುವಂಥ ಚಾನ್ಸಸ್ ಇರ್ತಾ ಇತ್ತು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಶರಣು. ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇನ್ನು ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಪರಿಸ್ಥಿತಿ ಹೆಂಗಿದೆ ಈ ಬಗ್ಗೆ ವಿವರಣೆಯನ್ನ ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಾರ್ತಿಕ್. ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಬಂದ್ನ ಎಫೆಕ್ಟ್ ತಟ್ಟಿದ್ಯಾ? ಪ್ರಯಾಣಿಕರ ಸಂಖ್ಯೆ ಹೆಂಗಿದೆ? ಪರದಾಟ ಏನಾದರೂ ಆಗ್ತಾ ಇದೆಯಾ? ಶರ್ಮಿತಾ, ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಪ್ರಸ್ತುತ KSRTC ಬಸ್ಗಳೆಲ್ಲವೂ ಕೂಡ ನಿಂತಿದೆ. ಬಹುಶಃ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇರುವಂಥ ಕಾರಣಕ್ಕಾಗಿ ಹೈರಾಣಾಗುವಂಥ ಪರಿಸ್ಥಿತಿಗಳು ಅಥವಾ ಪ್ರಯಾಣಿಕರಿಗೆ ಸಮಸ್ಯೆ ಉದ್ಭವ ಆಗ್ತಾ ಇಲ್ಲ. ಆದರೆ KSRTC ಬಸ್ಗಳು ಮಾತ್ರ ಇಲ್ಲಿ ನಿಂತಿರುವಂಥ ದೃಶ್ಯಗಳು ನಿಮಗೆ ತೋರಿಸ್ತಾ ಹೋಗ್ತೀನಿ. ಜೊತೆಗೆ ಈಗಾಗಲೇ ಸಿಬ್ಬಂದಿಗಳು ಕೂಡ ಪ್ರೈವೇಟ್ ಬಸ್ಗಳನ್ನು ತಂದು ಇಲ್ಲಿ ನಿಲ್ಲಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಯಾಕಂತಂದರೆ KSRTC ಬಸ್ಗಳು ಮೈಸೂರು ಭಾಗಕ್ಕೆ ತೆರಳುತ್ತಾ ಇರತಕ್ಕಂಥ ಬಸ್ಗಳು ಸಂಖ್ಯೆ ಕಡಿಮೆ ಇರುವಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರಿಗೆ ಸಮಸ್ಯೆ ಆಗಬಾರ್ದು ಅನ್ನುವಂಥ ಒಂದು ಕಾರಣಕ್ಕಾಗಿ ಪ್ರೈವೇಟ್ ಬಸ್ನ ಮೊರೆಯನ್ನು ಈಗ ನಿಗಮದ ಅಧಿಕಾರಿಗಳು ಹೋಗಿರುವಂಥದ್ದು. ನೀವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಆ ಒಂದು ಬಸ್ಸು ಮೈಸೂರಿಗೆ ಹೋಗೋದಕ್ಕೆ KSRTC ವ್ಯವಸ್ಥಾಪಕ ನಿರ್ದೇಶಕರೇ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಖಾಸಗಿ ಬಸ್ಗಳನ್ನು ತಂದು ಈಗ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ನಿಲ್ಲಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅದೇ ಒಂದು ಭಾಗದಲ್ಲಿ ನೀವು ಎಡಭಾಗದಲ್ಲಿ ಅಥವಾ ಬಲಭಾಗದಲ್ಲಿ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ, ಬಸ್ಗಳೆಲ್ಲವೂ ಕೂಡ ನಿಂತಿದೆ. ಬೆಳಗ್ಗೆಯಿಂದಲೂ ಕೂಡ ಬಸ್ಗಳ ಸಂಖ್ಯೆ ಕಡಿಮೆ ಇತ್ತು. ಆದರೆ ಈಗ 8 ಗಂಟೆ ನಂತರದಲ್ಲಿ ಈಗ ಬಸ್ಗಳ ಸಂಖ್ಯೆ ವಿಪರೀತ ಕಡಿಮೆ ಆಗಿದೆ. ಈಗ ಯಾವ ಬಸ್ಗಳು ಕೂಡ ಬೇರೆ ಬೇರೆ ಭಾಗಗಳಿಂದ ಬರ್ತಾ ಇಲ್ಲ. ಹಾಗಾಗಿ ಪ್ರಯಾಣಿಕರಿಗೆ ಸಮಸ್ಯೆ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಬಸ್ ನಿಲ್ದಾಣದ ಒಳಭಾಗದಲ್ಲೂ ಕೂಡ ಯಾವುದು ಬಸ್ಗಳ ಸಂಚಾರ ಇಲ್ಲ. ಗಂಟೆಗೆ ಒಂದು ಬಸ್ಸು ಸಂಚಾರವನ್ನು ಮಾಡ್ತಾ ಇದೆ. ಜೊತೆಗೆ ಉಳಿದೆಲ್ಲ ಬಸ್ಗಳು ಕೂಡ ಅನ್ಯ ರಾಜ್ಯದ ಬಸ್ಗಳು ಇಲ್ಲಿ ಸಂಚರಿಸ್ತಾ ಇರುವಂಥದ್ದು. ಬಹುತೇಕ KSRTC ಬಸ್ಸುಗಳೆಲ್ಲವೂ ಕೂಡ ನಿಂತಿದೆ. ಸಿಬ್ಬಂದಿಗಳು ಕೂಡ ಯಾರೂ ಇಲ್ಲಿ ಕಾಣಿಸ್ತಾ ಇಲ್ಲ. ಬಸ್ಗಳನ್ನು ನಿಲ್ಲಿಸಿ ಅವರು ಹೋಗಿದ್ದಾರೆ. ಅಂದರೆ ರಾತ್ರಿ ಬಂದು ಹಾಲ್ಟ್ ಆಗಿರ್ತಕ್ಕಂಥ ಬಸ್ಸುಗಳು ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಸಂಚಾರವನ್ನು ಮಾಡಬೇಕಿತ್ತು. ಆದರೆ ಅದ್ಯಾವುದೂ ಕೂಡ ಸಂಚಾರವನ್ನು ಮಾಡ್ತಾ ಇಲ್ಲ. ಹಾಗಾಗಿ ಜನರಿಗೂ ಕೂಡ ಸಮಸ್ಯೆಗಳು ಉದ್ಭವ ಆಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಜೊತೆಗೆ ಇನ್ನೂ ಒಂದು ವಿಚಾರವನ್ನು
ವಿಚಾರವನ್ನು ಇಲ್ಲಿ ಗಮನಿಸಬೇಕು. ಯಾವ್ಯಾವ ಬಸ್ಸುಗಳು KSRTC ಬಸ್ಸುಗಳು ಆಪರೇಟ್ ಆಗ್ತಾ ಇದೆಯೋ ಆ ಒಂದು ಬಸ್ಗಳಲ್ಲಿ ಚಾಲಕರು ಮತ್ತು ಕಂಡಕ್ಟರ್ಗಳು ಇಬ್ಬರು ಸಹ ಹೊಸಬರಾಗಿದ್ದಾರೆ. ಹೊಸದಾಗಿ ನೇಮಕ ಆಗಿರ್ತಕ್ಕಂಥ 2000 ಸಿಬ್ಬಂದಿಗಳೇನಿದ್ರು ಆ ಸಿಬ್ಬಂದಿಗಳು ಮಾತ್ರ ಬಹುಶಃ ಈ ಒಂದು ಕರ್ತವ್ಯಕ್ಕೆ ಇವತ್ತು ಹಾಜರಾಗಿದ್ದಾರೆ. ಉಳಿದೆಲ್ಲ ನೌಕರರು ಕೂಡ ಕರ್ತವ್ಯಕ್ಕೆ ಗೈರಾಗಿರುವಂಥ ಕಾರಣಕ್ಕಾಗಿ KSRTCಯಲ್ಲಿ ಸಾಕಷ್ಟು ಬಸ್ಸುಗಳು KSRTC ಬಸ್ಸುಗಳು ನಿಂತಲ್ಲೇ ನಿಂತಿವೆ. ಸ್ಯಾಟಲೈಟ್ನಲ್ಲಿ ಪ್ರಸ್ತುತ ಪ್ರಯಾಣಿಕರಿಗೂ ಕೂಡ ಸಾಕಷ್ಟು ಸಮಸ್ಯೆಗಳು ಕೂಡ ಉದ್ಭವ ಆಗ್ತಾ ಇರುವಂಥದ್ದು. ಮೈಸೂರು ಭಾಗ ಇರ್ಬೋದು, ಕೊಳ್ಳೇಗಾಲ ಭಾಗ ಇರ್ಬೋದು, ಈ ಭಾಗಗಳಿಗೆ ಬಸ್ಸುಗಳ ತೆರಳುವಂಥ ಬಸ್ಸುಗಳ ಸಂಖ್ಯೆಯು ಕೂಡ ಕಡಿಮೆ ಇದೆ. ಈಗ ಖಾಸಗಿ ಬಸ್ನ ಮೊರೆಯನ್ನು ಈಗ KSRTCಯ ಅಧಿಕಾರಿಗಳು ಹೋಗಿರುವಂತದ್ದು. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಕಾರ್ತಿಕ್ ಈ ಕ್ಷಣದ ಮಾಹಿತಿಗೆ. ಬೆಂಗಳೂರಲ್ಲಿ ಎಂದಿನಂತೆ ಇದೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ. BMTC ಬಸ್ಗಳು ಕೂಡ ಓಡಾಡ್ತಾ ಇರೋದ್ರಿಂದ ಸಮಸ್ಯೆಗಳು ಆಗಿಲ್ಲ. ಮೆಟ್ರೋದಲ್ಲಿ ಹೆಚ್ಚಾಗಿ ಪ್ರಯಾಣಿಕರು ಓಡಾಡ್ತಿಲ್ಲ. ಅಂದ್ರೆ ಪ್ರತಿದಿನ ಹೆಂಗ್ ಓಡಾಡ್ತಾ ಇದ್ರು ಮೆಟ್ರೋ ಮೇಲೆ ಡಿಪೆಂಡ್ ಆದವರು, ಅವರಷ್ಟೇ ಇವತ್ತು ಕೂಡ ಮೆಟ್ರೋದಲ್ಲಿ ಪ್ರಯಾಣ ಬೆಳೆಸಿದ್ದಾರೆ. BMTC ಬಸ್ಗಳು ಸಂಚಾರ ಮಾಡ್ತಿರೋದ್ರಿಂದ 90% BMTC ಬಸ್ಗಳು ರಸ್ತೆಗೆ ಇಳಿದಿರೋದ್ರಿಂದ ಪ್ರಯಾಣಿಕರಿಗೆ ಬೆಂಗಳೂರಲ್ಲಿ ಓಡಾಡೋರಿಗೆ ಸಮಸ್ಯೆ ಏನಿಲ್ಲ. ಜಯನಗರ, ಬನಶಂಕರಿ, ಯಲ್ಚೇನಹಳ್ಳಿ ಮಾರ್ಗದಲ್ಲಿ ಯಥಾಸ್ಥಿತಿ ಇದೆ ಮೆಟ್ರೋದಲ್ಲಿ. ಮೆಟ್ರೋ ನಿಲ್ದಾಣಗಳಲ್ಲೂ ಅಷ್ಟೇ ಜನ ಸಹಜ ಸ್ಥಿತಿಯಲ್ಲೇ ಇದ್ದಾರೆ. ಅಂದರೆ ಪ್ರಯಾಣಿಕರ ಸಂಖ್ಯೆ ಅಷ್ಟೇ ಇದೆ. BMTC ಬಸ್ ಹೆಚ್ಚಳದಿಂದ ಮೆಟ್ರೋದಲ್ಲಿ ಸಂಚಾರ ಎಂದಿನಂತೆ ಕಂಡು ಬರ್ತಾ ಇದೆ. ಮೆಟ್ರೋದಲ್ಲಿ ಅತಿ ಹೆಚ್ಚಾಗಿ ಜನ ಏನು ಓಡಾಡ್ತಿಲ್ಲ. ಇವತ್ತು ಬಂದ ಎಫೆಕ್ಟ್ನಿಂದಾಗಿ ಅಂದರೆ ಬಸ್ ಇರುತ್ತೋ ಇಲ್ವೋ ಗೊಂದಲಗಳು, ಇವತ್ತು ಬಸ್ ಬೇಡಪ್ಪ ಮೆಟ್ರೋ ಮೇಲೆ ನಾವು ಅವಲಂಬಿತರಾಗೋಣ ಇವತ್ತು, ಆ ಥರದ್ದೇನು ಸಮಸ್ಯೆ ಇಲ್ಲ. ಸೊ ಜಯನಗರ ಮೆಟ್ರೋ ನಿಲ್ದಾಣದಲ್ಲಿ ಇವತ್ತು ಯಾವ ಥರ ಪ್ರಯಾಣಿಕರ ಸಂಖ್ಯೆ ಇತ್ತು ಈ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ನೋಡೋಣ. ಒಂದು ಕಡೆ ಸಾರಿಗೆ ನೌಕರರ ಮುಷ್ಕರ, ಮತ್ತೊಂದು ಕಡೆ ಮೆಟ್ರೋಗೂ ಕೂಡ ಏನು ಅದರ ಎಫೆಕ್ಟ್ ತಟ್ಟಿದೆಯಾ, ಅಂದ್ರೆ ರಶ್ ಇದೆಯಾ ಏನು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಉಂಟಾಗಿರೋದು. ಅದೇ ರೀತಿಯಾಗಿ ನಾವೀಗ ನೋಡಬಹುದು, ಜಯನಗರ ಮೆಟ್ರೋ ಸ್ಟೇಷನ್ ಬಳಿ ಇದ್ದೀವಿ. ಇಲ್ಲಿ ಸಹಜ ಸ್ಥಿತಿಯಲ್ಲಿ ಕೂಡ ಎಂದಿನಂತೆ ಮೆಟ್ರೋ ಸಂಚಾರ ಕೂಡ ನಡೀತಾ ಇದೆ. ಮತ್ತೆ ಪ್ರಯಾಣಿಕರ ಸಂಖ್ಯೆ ಕೂಡ ಯಥಾಸ್ಥಿತಿಯಾಗಿ ಪ್ರತಿನಿತ್ಯ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ಕೂಡ ಇಲ್ಲಿ ಇರೋದನ್ನು ಕೂಡ ನಾವು ನೋಡಬಹುದು. ಏನು ಈ ಒಂದು ಮಾರ್ಗದಲ್ಲಿ ಏನು ಲಾಲ್ಬಾಗ್ ಇರ್ಬೋದು, ಜಯನಗರ ಇರ್ಬೋದು, ಮತ್ತೆ ಬನಶಂಕರಿ ಹೋಗುವಂತ ಮಾರ್ಗ ಏನಿದೆ, ಇಲ್ಲಿ ಕೂಡ ಸಹಜ ಸ್ಥಿತಿಯಲ್ಲೇ ಒಂದು ಮೆಟ್ರೋ ಸಂಚಾರ ಕೂಡ ನಡೀತಾ ಇದೆ. ಮತ್ತೆ ಪ್ರಯಾಣಿಕರ ಸಂಖ್ಯೆ ಕೂಡ ಯಥಾಸ್ಥಿತಿಯಲ್ಲೇ ಕೂಡ ಇರೋದು. ಯಾಕಂದ್ರೆ ಸಾರಿಗೆ ನೌಕರರ ಮುಷ್ಕರ ಇರೋದ್ರಿಂದ ಮೆಟ್ರೋದಲ್ಲಿ ಒಂದು ಸ್ವಲ್ಪ ಏರಿಕೆ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆಗಳು ಕೂಡ ಇತ್ತು. ಆದ್ರೆ ಏನು ಬಸ್ಗಳ ಸಂಖ್ಯೆ ಕೂಡ ಸಮಯ ಕಳೆದಂತೆ ಯಥಾಸ್ಥಿತಿಯಾಗಿ ಸಂಚಾರ ನಡೆಸ್ತಾ ಇರೋದ್ರಿಂದ ಕೂಡ ಮೆಟ್ರೋದಲ್ಲಿ ಪ್ರಯಾಣಿಕರ ಸಂಖ್ಯೆ ಕೂಡ ಯಥಾಸ್ಥಿತಿಯಾಗಿದೆ. ಮತ್ತೆ ಈಗಾಗಲೇ ಸಾಕು ಏನು ಎಂದಿನಂತೆ ಕೆಲಸ ಕಾರ್ಯಗಳಿಗೆ ಹೋಗುವಂತ ಮೆಟ್ರೋ ಏನು ಬಳಸುವಂತ ಒಂದು ಪ್ರಯಾಣಿಕರು ಏನಿದ್ರೆ ಅವರು ಯಥಾಸ್ಥಿತಿಯಾಗಿ ಇವತ್ತು ಕೂಡ ಸೇಮ್ ಅದೇ ರೀತಿಯಲ್ಲಿ ಕೂಡ ಒಂದು ಟ್ರಾವೆಲ್ ಅನ್ನು ಮಾಡ್ತಾ ಇದ್ದಾರೆ. ಮತ್ತೆ ಇನ್ನು ಕೆಲವು ಕಡೆ ಏನು ಕೆಲವು ಕಂಪನಿಗಳಿಗೆ ಒಂದು ವರ್ಕ್ ಫ್ರಮ್ ಹೋಮ್ ಕೂಡ ಕೊಟ್ಟಿರೋದ್ರಿಂದ ಕೆಲವರು ಮನೆಯಲ್ಲೇ ಕುಳಿತು ಕೆಲಸ ಮಾಡುವಂತ ಅದನ್ನು ಕೂಡ ಇವತ್ತು ಮಾಡ್ತಾ ಇರೋದು. ಮತ್ತೆ ಈಗ ನಮ್ಮ ಜೊತೆ ಒಬ್ಬ ಪ್ರಯಾಣಿಕರಿದ್ರೆ ಅವ್ರನ್ನೇ ಕೇಳಬಹುದು ಯಾವ ರೀತಿ ಒಂದು ಮೆಟ್ರೋದಲ್ಲಿ ರಶ್ ಇದೆ ಮತ್ತೆ ಇದೆಯಾ ಇಲ್ವಾ ಅನ್ನೋದನ್ನು ಕೇಳಬಹುದು. ಇವತ್ತು ಸಾರಿಗೆ ನೌಕರರ ಮುಷ್ಕರ ಇದೆ, ಮತ್ತೆ ಮೆಟ್ರೋ ಕೂಡ ಸಂಚಾರ ಯಥಾಸ್ಥಿತಿಯಾಗಿರೋದು. ರಶ್ ಏನಾದ್ರು ಇದೆಯಾ ಹೇಗೆ ಅಂತ? ಇಲ್ಲ, ಅಷ್ಟೇನೇನು ರಶ್ ಇಲ್ಲ, ನಾರ್ಮಲ್ ಆಗೇ ಬಂದಿದ್ದೀವಿ. ನೀವು ಎಲ್ಲಿಂದ ಬಂದ್ರಿ? ವಾಜರಳ್ಳಿಯಿಂದ ಬಂದ್ರಿ. ಮತ್ತೆ ಬಸ್ಸಸ್ ಇರ್ಲಿಲ್ಲ, ಏನಿರ್ಲಿಲ್ಲ, ಪ್ರಯಾಣಿಕರಿಗೆ ತೊಂದರೆ ಆಗುವಂಥದ್ದು? ಏನು ತೊಂದರೆ ಆಗೋದು ಏನಿರಲಿಲ್ಲ, ನಾರ್ಮಲ್ ಆಗೇ ಬಂದ್ವಿ. ಏನು ಡಿಫ್ರೆಂಟ್ ಥರ ಏನೂ ಕಾಣಿಸೇ ಇಲ್ಲ ಅಷ್ಟೇ. ರಶ್ ಏನೋ ಆ ರೀತಿ ಹೆಚ್ಚಾಗಿರ್ಲಿಲ್ಲ, ಏನಿಲ್ಲ. ಇದು ಮೆಟ್ರೋ ಪ್ರಯಾಣಿಕರು ಹೇಳ್ತಾ ಇರೋದು. ಯಾಕಂದ್ರೆ ಅವರು ವಾಜರಳ್ಳಿಯಿಂದ ಬಂದಿದ್ದಾರೆ, ಆದ್ರೆ ರೆಗ್ಯುಲರ್ ಆಗಿ ಯಾವ ರೀತಿ ಒಂದು ರಶ್ ಇರುತ್ತೋ ಅದೇ ರೀತಿಯಾಗಿ ಇವತ್ತು ಕೂಡ ಇದೆ. ಅಷ್ಟಾಗಿ ಜೋರಾಗಿ ಏನು ಕಂಡು ಬರ್ತಾ ಇಲ್ಲ ಅಂತೇಳಿ ಹೇಳ್ತಿರೋದು. ಇನ್ನೊಂದ್ ಕಡೆ ರಸ್ತೆಯಲ್ಲಿ ಏನು ಸಾರಿಗೆ ನೌಕರರ ಮುಷ್ಕರ ಇದೆ. ಈ ಒಂದು ಮುಷ್ಕರದ ನಡುವೆ ಕೂಡ ಒಂದು BMTC ಬಸ್ಗಳು ಈಗ ಸಂಚಾರವನ್ನ ಯಥಾಸ್ಥಿತಿ ರೀತಿಯಲ್ಲಿ ಒಂದು ಆರಂಭ ಮಾಡಿರೋದು. ಮತ್ತೆ ಅದೇ ರೀತಿಯಾಗಿ ಕ್ಯಾಬ್ ಮತ್ತೆ ಆಟೋ ಸೇವೆಗಳು ಕೂಡ ಈಗಾಗಲೇ ಲಭ್ಯ ಆಗಿದೆ. ಆದ್ರಿಂದ ಮೆಟ್ರೋದಲ್ಲಿ ಅಂತ ರಶ್ ಕಂಡು ಬರ್ತಿಲ್ಲ ಅಂತೇಳಿ ಕೆಲವು ಪ್ರಯಾಣಿಕರು ಕೂಡ ಹೇಳ್ತಾ ಇರೋದು. ಸದ್ಯ ಏನು ಈ ಒಂದು ಮಾರ್ಗದಲ್ಲಿ ಮೆಟ್ರೋ ಯಥಾಸ್ಥಿತಿಯಾಗಿ ಸಂಚಾರ ಮಾಡ್ತಾ ಇರೋದ್ರಿಂದ ಈ ಒಂದು ಮೆಟ್ರೋ ನಿಲ್ದಾಣಗಳಿಗೂ ಕೂಡ ಪ್ರಯಾಣಿಕರು ಎಂದಿನಂತೆ ತಮ್ಮ ಪ್ರಯಾಣವನ್ನ ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಮಲ್ಲೇಶ್ವರಂ, ಶ್ರೀರಾಂಪುರ, ರಾಜಾಜಿನಗರ ಮಾರ್ಗದಲ್ಲೂ ಕೂಡ ಮೆಟ್ರೋ ರೈಲು ಸಂಚಾರಕ್ಕೆ ಜನ ಜಾಸ್ತಿ ಇಲ್ಲ. ಅಂದ್ರೆ ಪ್ರತಿದಿನ ಹೆಂಗ್ ಬರ್ತಾ ಇದ್ರು ಪ್ರಯಾಣಿಕರು ಹಂಗೆ ಇದೆ ಪರಿಸ್ಥಿತಿ. ರೆಗ್ಯುಲರ್ ಆಗಿ ಎಂದಿನಂತೆ BMTC ಬಸ್ ಸಂಚಾರ ಇರೋದ್ರಿಂದ ಮೆಟ್ರೋದಲ್ಲೂ ಕೂಡ ಪ್ರಯಾಣಿಕರ ಸಂಖ್ಯೆ ನಾರ್ಮಲ್ ಆಗಿದೆ. ಮೆಟ್ರೋ ನಿಲ್ದಾಣಗಳು ಹಾಗೂ ಬಸ್ ನಿಲ್ದಾಣ ಸೇರಿದಂತೆ ಪ್ರಮುಖ ಜಂಕ್ಷನ್ಗಳ ಬಳಿಯಲ್ಲಿ ಪೊಲೀಸ್ ಹೊಯ್ಸಳ ಬೀಟ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಗಂಗಾಧರ್ ವಿವರಣೆಯನ್ನು ಕೊಟ್ಟಿದ್ದಾರೆ, ನೋಡೋಣ. ಇಂದು ಸಾರಿಗೆ ಮುಷ್ಕರ ಹಿನ್ನೆಲೆಯಲ್ಲಿ ನಗರದ ಪ್ರಯಾಣಿಕರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಆದರೆ ನಗರದಲ್ಲಿ ಎಂದಿನಂತೆ BMTC ಬಸ್ಗಳ ಸಂಚಾರ ಆಗ್ತಾ ಇರುವಂಥದ್ದು. ಅದೇ ರೀತಿಯಾಗಿ BMTCಯ ಬಸ್ಗಳ ನಡುವೆ ಕೂಡ ಎಂದಿನಂತೆ ಏನು ಮೆಟ್ರೋ ಪ್ರಯಾಣಿಕರು ಕೂಡ ಓಡಾಡ್ತಾ ಇದ್ದಾರೆ, ಅದೇ ರೀತಿಯಾಗಿ ಸಹಜವಾಗಿ ಓಡಾಡುವಂಥ ಪರಿಸ್ಥಿತಿ ನಗರದಲ್ಲಿರುವಂಥದ್ದು. ಸದ್ಯ ನಾವೀಗ ಶ್ರೀರಾಂಪುರ ಮೆಟ್ರೋ ನಿಲ್ದಾಣದ ಬಳಿ ಇದ್ದಾವೆ. ಇಲ್ಲಿ ನೋಡಬಹುದು ಸಹಜವಾಗಿ ಎಂದಿನಂತೆ
ಜನ ಪ್ರಯಾಣಿಕರೇನು ಓಡಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತು ಕೂಡ ಓಡಾಡ್ತಾ ಇದ್ದಾರೆ. ಕೇವಲ ಈ ಶ್ರೀರಾಮ್ಪುರ ಮೆಟ್ರೋ ನಿಲ್ದಾಣ ಅಷ್ಟೇ ಅಲ್ಲ, ಮತ್ತೆ ಲಾಲ್ಬಾಗ್ ಆಗಿರ್ಬೋದು, MG ರಸ್ತೆ ಆಗಿರ್ಬೋದು, ಈ ಭಾಗಗಳಲ್ಲಿ ರಾಜಾಜಿನಗರ ಆಗಿರ್ಬೋದು, ಮತ್ತೆ ಯಶವಂತಪುರ ಆಗಿರ್ಬೋದು, ಎಲ್ಲ ಭಾಗಗಳಲ್ಲೂ ಕೂಡ ಸಹ ಇದೇ ರೀತಿಯಾಗಿ ಎಂದಿನಂತೆ ಸಹಜವಾಗಿ ಓಡಾಡ್ತಾ ಇದ್ದಾರೆ. ಆದರೆ KSRTC ಬಸ್ಗಳ ಒಂದು ಸಮಸ್ಯೆ ಆಗಿರುವಂಥದ್ದು, KSRTC ಬಸ್ಗಳು ಸಹಜ ಇವಾಗ ಬೆಳಗ್ಗೆಯಿಂದಲೂ ಕೂಡ ಕಡಿಮೆ ಆಗ್ತಾ ಇದೆ. ಆದರೆ ಮೆಟ್ರೋ ನಿಲ್ದಾಣಗಳಾಗಿರ್ಬೋದು ಮತ್ತು BMTC ಬಸ್ ನಿಲ್ದಾಣಗಳಾಗಿರ್ಬೋದು ಎಂದಿನಂತೆ ಇಲ್ಲಿ ಜನ ಓಡಾಡುವಂಥದ್ದು ಸಹಜವಾಗಿದೆ. ಯಾವುದೇ ರೀತಿಯ ಒಂದು ರಶ್ ಇಲ್ಲ, ಮತ್ತು ಓಡಾಡುವಂಥದ್ದು ಯಾವುದೇ ಕಿರಿಕಿರಿ ಇಲ್ಲದೆ ಪ್ರಯಾಣಿಕರು ಓಡಾಡ್ತಾ ಇರುವಂಥ ಒಂದು ಸಂದರ್ಭಗಳು ಇಲ್ಲಿ ಕಾಣ್ಬೋದು. ಸದ್ಯ ನಾವು ಮೆಟ್ರೋ ನಿಲ್ದಾಣದ ಬಳಿ ಇದ್ದೇವೆ, ಮತ್ತು ಈ ಒಂದು ಬಸ್ ನಿಲ್ದಾಣದ ಬಳಿ ನೋಡ್ಬೋದು. ಬಸ್ ನಿಲ್ದಾಣದ ಬಳಿ ಕೂಡ ಎಂದಿನಂತೆ BMTC ಬಸ್ಗಳು ಕೂಡ ಸಂಚಾರ ಆಗ್ತಾ ಇದೆ. ಮತ್ತು ಒಂದು ಕಡೆ ಮೆಟ್ರೋ ನಿಲ್ದಾಣದ ಬಳಿ ಸಹಜವಾಗಿ ಓಡಾಡುವಂಥ ಒಂದು ಇಲ್ಲಿದೆ. ಮತ್ತು ಲಾಲ್ಬಾಗ್ ಆಗಿರ್ಬೋದು, ಜಯನಗರ ಆಗಿರ್ಬೋದು, ಮತ್ತು ರಾಜಾಜಿನಗರ ಮತ್ತು MG ರಸ್ತೆ ಆಗಿರ್ಬೋದು, ಈ ಭಾಗಗಳಲ್ಲಿ ಹಲಸೂರು, ಈ ಭಾಗಗಳಲ್ಲಿ ಟಿನ್ ಫ್ಯಾಕ್ಟ್ರಿ ಆಗಿರ್ಬೋದು, ಎಲ್ಲ ಮೆಟ್ರೋ ನಿಲ್ದಾಣಗಳು ಸಹಜವಾಗಿ ಪ್ರಯಾಣಿಕರು ಓಡಾಡುವಂಥ ಒಂದು ಇಲ್ಲಿ ಸಂದರ್ಭ ಕೂಡ ಇರುವಂಥದ್ದು. ಮತ್ತು ವ್ಯಾನ್ಸು ಬಸ್ಗಳು ಎಲ್ಲವೂ ಅದೇ ರೀತಿಯಾಗಿ ನಾರ್ಮಲ್ ಆಗಿ BMTC ಬಸ್ಗಳು ಓಡಾಡುವಂಥದ್ದು ಎಂದಿನಂತೆ ಓಡಾಡ್ತಾ ಇದೆ. BMTC ಬಸ್ಗಳು ಎಲ್ಲಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ BMTC ಬಸ್ಗಳಲ್ಲಿ ಇಲ್ಲ. ನಾರ್ಮಲ್ ಆಗಿ BMTCಗಳೇ ಎಂದಿನಂತೆ ಓಡಾಡ್ತಾ ಇರುವಂಥ ಬಸ್ ಸ್ಟಾಪ್ಗಳಲ್ಲಿ ಜನ ನಾರ್ಮಲ್ ಆಗಿದ್ದಾರೆ. ಪೀಕ್ ಅವರ್ ಆಗಿರುವಂಥದ್ದು, ಪೀಕ್ ಅವರ್ಸ್ ಆಗಿದ್ರು ಕೂಡ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ. ಅದೇ ರೀತಿಯಾಗಿ ಈಗ ಮೆಟ್ರೋ ನಿಲ್ದಾಣ ಆಗಿರ್ಬೋದು ಮತ್ತು BMTC ಬಸ್ ನಿಲ್ದಾಣಗಳಲ್ಲಿ ಪ್ರಯಾಣಿಕರು ಎಂದಿನಂತೆ ಓಡಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಯುಡು ಜೊತೆ ಗಂಗಾಧರ್ ವಕ್ಟ, ನ್ಯೂಸ್ 18 ಬೆಂಗಳೂರು.